ಒಂದ್ ಕಡೆಯಲ್ಲಿ ಸ್ಕೂಲ್ ಫೀಸ್ ಹೆಚ್ಚಳವಾಗ್ತಾ ಇದೆ. ಅದಕ್ಕೆ ಕಾರಣ ಬೇಕು, ಯಾಕೆ ಇಷ್ಟೊಂದು ಹೆಚ್ಚಳ ಮಾಡಬೇಕು? ಇನ್ನು ಡೀಸೆಲ್ ರೇಟ್ ₹2 ಜಾಸ್ತಿ ಆಗ್ತಾ ಇದ್ದ ಹಾಗೆ ವಾಹನ ಸಂಚಾರ, ಸ್ಕೂಲ್ ಬಸ್ಗಳ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ಗೆಸ್ಟ್ ಕೂಡ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಶಶಿಕುಮಾರ್ ಅವರಿದ್ದಾರೆ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾಸಗಿ ಶಾಲೆ ಒಕ್ಕೂಟ. ಹಾಗೆ ಯೋಗಾನಂದ್ ಇದ್ದಾರೆ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪೋಷಕರ ಹಿತರಕ್ಷಣಾ ವೇದಿಕೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ರವಿಕುಮಾರ್ ಸರ್ ಇದ್ದಾರೆ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ವಾಹನ ಚಾಲಕರ ಯೂನಿಯನ್. ಅದರ ಜೊತೆಗೆ ಒಬ್ರು ಪೋಷಕರು ನಿಖಿತಾ ಪ್ರವೀಣ್ ಅಂತ ಕೂಡ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚಿತವಾಗಿ ಯಾವ ರೀತಿಯಾಗಿ ಪೋಷಕರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ, ಬೀದಿಗೊಂದು ಇಳಿಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಅದು ಆಗೋಗಿದೆ, ದೆಹಲಿ ಅಂತ ರಾಜ್ಯಗಳಲ್ಲಿ, ಸಿಟಿಗಳಲ್ಲಿ ಅಂಥದ್ದು ಆಗೋಗಿದೆ. ಖಾಸಗಿ ಶಾಲಾ ಬಸ್ಗಳ ಶುಲ್ಕ ಹೆಚ್ಚಳಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೇಲಿಂದ ಮೇಲೆ ಬರ್ಡನ್ ಆಗ್ತಾ ಇದ್ರೆ ನಾವು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೋಷಕರು. ಹೀಗೆ ಬೆಲೆ ಹೆಚ್ಚಳ ಮಾಡಿದ್ರೆ ಪೋಷಕರ ಕತೆ ಏನಾಗ್ಬೇಕು ಹೇಳಿ? ಇವತ್ತು ನಾವು ಮೇನ್ ಫೋಕಸ್ ಮಾಡ್ತಾ ಇರೋದು ಮಧ್ಯಮ ವರ್ಗದವರು. ಇದರಿಂದ ಯಾವ ರೀತಿಯಾಗಿ ಸಂಕಷ್ಟಕ್ಕೀಡಾಗ್ತಾ ಇದ್ದಾರೆ ಅಂತ TV9 ಬಳಿ ತಮ್ಮ ಕಷ್ಟ ಹೇಳ್ಕೊಂಡಿದ್ದಾರೆ ಪೋಷಕರು. ಯಾವ ರೀತಿಯಾಗಿ ಹೊರೆ ಆಗ್ತಾ ಇದೆ ಅಂತ ನೋಡೋಣ, ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಸೀರಿಯಸ್ಲಿ ಸರ್, ತುಂಬ ಬರ್ಡನ್ ಇದು. ಈ ಸ್ಕೂಲ್ ಫೀಸ್ಗಳು ಅವರು ವರ್ಷಕ್ಕೆ ಆಲ್ಮೋಸ್ಟ್ ಈಗ 1.5 ಲಕ್ಷ 2 ಲಕ್ಷ ಫೀಸ್ಗಳು ಕಟ್ಟೋದಂದ್ರೆ, ಬುಕ್ಸ್ಗೆ ಯೂನಿಫಾರ್ಮು ಅದು ನಮ್ಮ ಕಾಲದಲ್ಲಿ ಒಂದು ಯೂನಿಫಾರ್ಮ್ ಒಂದು ಜೊತೆ ಇತ್ತು, ಅಷ್ಟೇ ಮುಗಿಯುತ್ತೆ. ಈಗ ಯೂನಿಫಾರ್ಮು 3 ಥರ ಯೂನಿಫಾರ್ಮ್ಗಳು ಕೊಡಿಸ್ಬೇಕು. ಜೊತೆಗೆ ಸ್ಕೂಲ್ ಬಸ್ದು ಅಷ್ಟೇ ವರ್ಷನೂ ಅವರು ಮಂತ್ಲಿ ₹1,000 ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮಗೆ ಬರ್ಡನನ್ನು ಈಗ ಓದಿಸೋದಕ್ಕೂ ಆಗಲ್ಲ, ಈ ಕಡೆ ಇದು ಮಾಡೋಕ್ಕೂ ಆಗಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಪೆಟ್ರೋಲ್ ಬೆಲೆಯಿಂದ ಬರೀ ಬಸ್ದೊಂದೇ ಆ ಸ್ಕೂಲ್ದು ಇದೆ ಅಂತಲ್ಲ, ಬೇರೆ ಎಲ್ಲದಕ್ಕೂ ತುಂಬ ಶೈಕ್ಷಣಿಕ ವರ್ಷದಲ್ಲಿ ಫೀಸು ಏರಿಕೆ ಮಾಡೋದು, ಚಾರ್ಜು ಏರಿಕೆ ಮಾಡಿದ್ರೆ ಪೋಷಕರ ಕತೆ ತುಂಬ ಕಷ್ಟ ಆಗ್ತಾಯಿದೆ. ಸರ್ವೈವ್ ಮಾಡೋಕ್ಕಾಗೋದು ತುಂಬ ಕಷ್ಟ ಆಗ್ತಿದೆ. ಇದಕ್ಕೇನಾರ ಗೌರ್ಮೆಂಟ್ ಅವರು ಒಕ್ಕೂಟಗಳು ಇರಿಸೋದು ಬೇಡ. ಕಷ್ಟ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಅವ್ರವ್ರ ಅನುಕೂಲಕ್ಕಾಗಿ ಏನೋ ಫ್ರೀಗಿ ಅಂತ ಏನೇನೋ ಮಾಡಿಕೊಟ್ರು, ಎಲ್ಲ ಬಸ್ ಫ್ರೀ ಅದು ಫ್ರೀ ಅಂತ. ಆ ಹೊರೆಯನ್ನು ಈಗ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಇಲ್ಲಿ ಲಾಸ್ಟಿಗೆ ಶ್ರೀಮಂತರಾಗಿದ್ದಾರೆ, ಬಡವರಾಗೇ ಇದ್ದಾರೆ. ಮಿಡಿಲ್ ಕ್ಲಾಸ್ ಅನ್ನೋರು ಮಾತ್ರ ಸಾಯ್ತಾ ಇರೋದು ಇಲ್ಲಿ. ಓಕೆ, ಈಗ 30% ಮಾಡ್ತೀರಾ, ಓಕೆ, ಏನೋ ಎಲ್ಲೋ ಹೊಂದಿಸ್ಕೊಂಡು ತಂದಿರ್ತೇವೆ. ಅದು ಆ 30% ನಾವು ಎಲ್ಲೋ ಹೊಂದ್ಸ್ಕೊಂಡು ತಂದಿದ್ರು ಕೂಡ ನಾವು ಎಲ್ಲೋ ಸಾಲ ಎತ್ತಬೇಕು, ಇಲ್ಲ ಬಡ್ಡಿ ಎತ್ತಬೇಕು, ಅದು ಮಾಡಬೇಕು. ಈಗ ಸ್ಕೂಲಿಗೆ ಬಂದರು, ಇಷ್ಟು ದಿವಸ ಸ್ಕೂಲಲ್ಲಿ ಇರಲೇ ಇಲ್ಲ. 1.5 ಲಕ್ಷ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಒಂದು ಸಣ್ಣ ಯಾವುದೋ ಒಂದು ಸ್ಕೂಲ್ ತೊಗೊಳ್ಳಿ, ಯಾವುದೋ ಆರ್ಚಿಡ್ ಸ್ಕೂಲು, ಚೈತನ್ಯ ಸ್ಕೂಲು, ಸೆಂಟ್ ಜೋಸಫ್, 1,60,000 70,000. ನಂದು ಡಿಪ್ಲೊಮಾ ಹಿಡ್ಕೊಂಡು ಡಿಗ್ರಿವರೆಗೂ 1 ಲಕ್ಷದಲ್ಲಿ ಮುಗಿಸಿದ್ದೀನಿ ನಾನು. ಓಕೆ, ನಾವೇನು 80 ಸ್ಟೂಡೆಂಟ್ಸ್ ಅಲ್ಲ, 95 96 ಸ್ಟೂಡೆಂಟ್ಸೇ. ಆದರೂ ಕೂಡ ಇದು ಎಲ್ಲ ಚೇಂಜ್ ಆಗಬೇಕು. ಇಟ್ಸ್ ಬಿಕಮಿಂಗ್ ಅ ಬಿಸ್ನೆಸ್ ಟೋಟಲಿ. ಏನು ಅನ್ಸುತ್ತೆ, ಎಲ್ಲದೂ ಜಾಸ್ತಿ ಮಾಡ್ತಿದ್ದಾರೆ, ಬಟ್ ಸ್ಯಾಲ್ರಿನೇ ಜಾಸ್ತಿ ಮಾಡ್ತಿಲ್ಲ. ಈಗ ಅವ್ರ ಸ್ಯಾಲ್ರಿ ಜಾಸ್ತಿ ಮಾಡಿದ್ರೆ ಸ್ಕೂಲ್ ಫೀಸ್ ಕಟ್ಟಕ್ಕೂ ಅದಕ್ಕೂ ನಮಗೂ ಒಂದು ಅನುಕೂಲ. ಇದು 20% ಎವ್ರಿ ಇಯರ್ ಏರಿಸ್ತಿಲ್ಲ, ಇದು ತಪ್ಪು ಅಂತ ಆಸ್ ಎ ಟೀಚರ್ ಆಗಿ ನಾನು ಹೇಳ್ತೀನಿ. ಸ್ಕೂಲ್ ಫೀಸ್ ಜಾಸ್ತಿ ಮಾಡ್ತಾರೆ, ಬಟ್ ಸಾಫ್ಟ್ವೇರ್ IT ಕಂಪ್ನೀಸಲ್ಲಿ ಮಾತ್ರ ಹೈಕು ಅದು ಇದು ಎಂಥದ್ದು ಮಾಡಲ್ಲ. ಸ್ಕೂಲ್ ಫೀಸ್ ಎವ್ರಿ ಇಯರ್ 10% 5% ಇನ್ಕ್ರಿಮೆಂಟ್ ಮಾಡ್ಕೋತಾ ಹೋಗ್ತಾರೆ. ಮಿಡಲ್ ಕ್ಲಾಸ್ ಪೀಪಲ್ ಅವರಿಗೆ ತುಂಬ ಪ್ರಾಬ್ಲಮ್ಸ್ ಅಂತೂ ಕ್ರಿಯೇಟಿವಿಟಿ ಆಗ್ತಾನೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಹೈ ಲೆವೆಲ್ ಇದ್ದವ್ರು ಕೊಡ್ತಾರೆ, ಹೋಗ್ತಾರೆ. ಅಂಥ ಮಕ್ಕಳಿಗೆ ಏನು ಮಾಡೋದು, ಸೊಲ್ಯೂಷನ್ಸ್ ಅಂತಂತರೂ ಕೊಡೋಕ್ಕೆ ಎಲ್ಲೂ ಸಿಗ್ತಿಲ್ಲ. ಪೇರೆಂಟ್ಸ್ ಮಾತನಾಡಿದನ್ನ ಕೇಳಿಸ್ಕೊಳ್ತಾ ಇದ್ರಿ. ಹಾಗಂತ ಶಾಲಾ ಶುಲ್ಕ ಮಾತ್ರನಾ? ಶಾಲೆಗೆ ಹೋಗುವಂತ ವಾಹನದ ಶುಲ್ಕ ಕೂಡ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೂಡ ಪೋಷಕರು ಭರಿಸಬೇಕಾಗಿದೆ. ಯದ್ವಾ ತದ್ವಾ ಶುಲ್ಕ ಹೆಚ್ಚಳ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಖಾಸಗಿ ಶಾಲೆಗಳ ಶುಲ್ಕ ವಾನ್ ಫೀಸ್ ಹೆಚ್ಚಳಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಖಾಸಗಿ ಶಾಲೆಗಳಿಗೆ ಸರ್ಕಾರ ನಿಯಂತ್ರಣ ಹೇರಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಭರಿಸೋದಕ್ಕೆ ಆಗ್ತಾ ಇಲ್ಲ ಪೋಷಕರಿಗೆ. ಏನ್ ಹೇಳಿದ್ದಾರೆ ನೋಡೋಣ. ಹೊರೆ ಆಗುತ್ತೆ, ಖಂಡಿತ ಹೊರೆ ಆಗುತ್ತೆ. ಯಾಕೆ ಹೊರೆ ಆಗಲ್ಲ? ದಿವಸ ಸ್ಕೂಟಿಯಲ್ಲಿ ತಂದು ತಂದೆ ತಾಯಿಗಳು ಬಿಡ್ತಾ ಇರ್ತಾರೆ. ಅವ್ರು ಇಷ್ಟು ಪೆಟ್ರೋಲು ಇಷ್ಟು ತಿಂಗಳಿಗೆ ಅಂತ ಹಾಕ್ಕೊಂಡಿರ್ತಾರೆ. ₹2 ಪ್ರತಿ ಲೀಟ್ರಿಗೂ ನೀವು ಜಾಸ್ತಿ ಮಾಡ್ತಾ ಇದ್ರೆ ತಿಂಗಳಿಗೆ ಎಷ್ಟಾಗುತ್ತೆ ಅವ್ರಿಗೆ ಖರ್ಚು? ಫ್ರೀ ಬಸ್ ಮಾಡಿದ್ರು, ಎಲ್ಲ ಹಾಳು ಮಾಡಿಬಿಟ್ರು. ಫ್ರೀ ಬಸ್ಸಿಂದ ಅದೊಂದು ದೊಡ್ಡ ರೋಗ ಬಂತು, ಎಲ್ಲರೂ ಹಾಳು ಮಾಡಿಬಿಟ್ರು. ಈಗ ಈ ಪೆಟ್ರೋಲು ಡೀಸೆಲು ಜಾಸ್ತಿ ಮಾಡಿದರೆ ಇದರಿಂದ ಖಂಡಿತ ತೊಂದರೆ ಆಗೇ ಆಗುತ್ತೆ. ತುಂಬ ಬರ್ಡನ್ ಆಗೋಗಿದೆ ಸರ್. ನಮ್ಮಂಥ ಮಿಡಲ್ ಕ್ಲಾಸ್ಗೆ ತುಂಬಾ ಬರ್ಡನ್ ಅದು ಸ್ವಲ್ಪ ನೋಡಿ ಮಾಡಬೇಕು ಗೌರ್ಮೆಂಟು. ಇಲ್ಲಿ ಅಷ್ಟು ಸಂಪಾದನೆಯೂ ಇರಲ್ಲ, ಸುಮ್ಮನೆ ಇದು ಏರಿಕೆ ಆಗ್ತಾ ಇದೆ. ಸೊ ನೋಡಿ ಮಾಡಬೇಕು. ಏನೇನು ಹೊರೆ ಆಗ್ತಿದೆ ಶಾಲಾ ಮಟ್ಟದಲ್ಲಿ? ಈಗ ಎಲ್ಲನೂ ಹೊರೆನೇ, ಬುಕ್ಸು ಹೊರೆ, ಫೀಸು ಹೊರೆ, ವ್ಯಾನ್ ಫೀಸು ಹೊರೆ, ಎಲ್ಲನೂ ಹೊರೆನೇ. ಇವಾಗ ಪೋಷಕರು ಹೇಗೆ ಬೇರೆ ಮಾಡ್ತೀರಿ? ಇದನ್ನೆಲ್ಲ ಮಾಡಲೇಬೇಕು, ವಿತ್ ನೋ ಚಾಯ್ಸ್. ಇರೋರು ಕೊಟ್ಬಿಡ್ತಾರೆ, ಇಲ್ದಿರೋರ್ದು ಬಾಧೆ ಆಗುತ್ತೆ ಸರ್, ತೊಂದರೆ ಆಗುತ್ತೆ. ಅವ್ರ ಪಾಪ ಪ್ರತಿಯೊಂದು ಕೂಲಿ ಕೆಲಸ ಮಾಡಿಕೊಂಡು ಹೆಂಗೋ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಓದಿಸ್ತಾರೆ ಅಲ್ವೇ.
ಆದರೂ ಕೂಡ ಈ ಥರ ಎಲ್ಲ ಆಗಿಬಿಟ್ಟಾಗ ಅವ್ರಿಗೆ ಕಷ್ಟ ಆಗುತ್ತೆ. ಸ್ಕೂಲ್ಗೆ ಆದರೆ ನಾವು ಮಂತ್ಲಿ ಒಂದು ಬಜೆಟ್ ಅಂತ ಎತ್ತಿಟ್ಬಿಟ್ಟಿರ್ತೀವಿ. ಸೊ ಸಡನ್ನಾಗಿ ಹೈಕ್ ಮಾಡಿಬಿಟ್ರೆ ಲೈಕ್ ನಾವು ಮತ್ತೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಸೊ ತಿರ್ಗಾ ಲೈಕ್ ನಾವು ಮತ್ತೆ ಬಜೆಟ್ನ ಅಲೋಕೇಟ್ ಮಾಡ್ಬೇಕು, ಇದಕ್ಕೆ ಮಕ್ಕಳಿಗೆ ಅಂತ ಎತ್ತಿಟ್ಬಿಟ್ಟಿರ್ತೀವಿ ಇಷ್ಟು. ಸೊ ಮಿಡಿಲ್ ಕ್ಲಾಸ್ ಅವ್ರಿಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಇದರಿಂದ. ಎಲ್ಲ ಥರದಲ್ಲೂ ಎಫೆಕ್ಟ್ ಆಗುತ್ತೆ ಸರ್, ಏನು ಒಂದು ಸ್ವಲ್ಪ ಥರದಲ್ಲ. ಆಲ್ರೆಡಿ ಅಡ್ಮಿಷನ್ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಐಕೆನೆ. ಇವಾಗ ಸ್ಕೂಲ್ ವ್ಯಾನ್ ಒಂದೇ ಪರಿಸ್ಥಿತಿ ಏನಿಲ್ಲ, ಎಲ್ಲ ಪ್ರತಿಯೊಂದು ಐಕ್. ಆದಷ್ಟು ಜನಕ್ಕೆ ಅನುಕೂಲ ಆಗೋ ಥರ ಎಲ್ಲ ಕಮ್ಮಿ. ಶಶಿಕುಮಾರ್ ಅವರೇ ಕೇಳಿಸ್ಕೊಂಡ್ರೆ ನಿಮಗೋಸ್ಕರನೇ ಎಲ್ಲಾ ಪೋಷಕರ ಬೈಟನ್ನ ಹಾಕಿರೋದು. ಮೊದಲನೇದಾಗಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮಕ್ಕಳ ಜೀವನವನ್ನ ರೂಪಿಸುವಷ್ಟರಲ್ಲಿ ಪೇರೆಂಟ್ಸ್ ಜೀವ ಹೋಗ್ತಾ ಇದೆ. ಇದು ವ್ಯಂಗ್ಯ ಆಡ್ತಾ ಇಲ್ಲ ನಾನು, ವಾಸ್ತವ. ಬೇರೆ ರಾಜ್ಯಗಳಲ್ಲಿ ಸುಸೈಡ್ ಮಾಡ್ಕೊಂಡಿರುವಂತ ಕೇಸಸ್ಗಳು ಕೂಡ ಇದೆ. ಹಾಗಂತ ನಮ್ಮ ರಾಜ್ಯದಲ್ಲಿ ಆಗೋವರೆಗೂ ನಾವು ಕಾಯೋದಲ್ಲ. ಏನ್ ಹೇಳ್ತೀರಾ ಸರ್, ಯಾಕೆ ಇಷ್ಟು ಅನಿವಾರ್ಯ ಇದೆಯಾ, ಏನಾಗ್ತಾ ಇದೆ? ಖಂಡಿತವಾಗ್ಲೂ ಇಲ್ಲಿ 2 ಆಯಾಮಗಳಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಪಾಲಕ ಪೋಷಕರು ಏನು ಆತಂಕದಲ್ಲಿದ್ದಾರೆ 20-30%, ಇದು ಖಂಡಿತವಾಗ್ಲೂ ಒಪ್ಪುವಂಥದ್ದಲ್ಲ, ಅವೈಜ್ಞಾನಿಕ. ಇದನ್ನ ನಾವು ಕೂಡ ಖಂಡಿಸ್ತೇವೆ ಆಸ್ ಎ ಅಸೋಸಿಯೇಷನ್. ಈಗಾಗಲೇ ಕ್ಯಾಂಪ್ಸ್ ಮೊದಲಿಂದಲೂ ಹೇಳ್ತಾ ಇದೆ 8-15% ಮೊದಲಿಂದ ಇರ್ತಕ್ಕಂಥ ಒಂದು ನಿಯಮ. ಅಷ್ಟರೊಳಗೆ ಅದರಲ್ಲಿ ಕೂಡ ಹೆಚ್ಚು ಶುಲ್ಕ ಪಡಿತಕ್ಕಂಥ ಕಮ್ಮಿ ಪ್ರಮಾಣದಲ್ಲಿ ಏರಿಕೆ ಮಾಡ್ತಾರೆ. ಸಣ್ಣ ಪುಟ್ಟ ಶಾಲೆ ರಾಜ್ಯದಲ್ಲಿ 95% ಇದೆ. ಅಂದ್ರೆ ಕೇವಲ 10,000-40,000 50,000 ತೆಗೆದುಕೊಳ್ಳುವಂತ ಶಾಲೆಗಳಲ್ಲಿ 12-15% ಆಗುತ್ತೆ. ಅದು ಮ್ಯಾಚಿಂಗ್. ಇದು ಇದನ್ನ ಒಂದು ಕಡೆ ನಾನು ನಿಮಗೆ ಹೇಳ್ತೇನೆ, 20-30% ಖಂಡಿತ ನೀವು ಧೈರ್ಯವಾಗಿ ಅಂತ ಶಾಲೆ ಮೇಲೆ ದೂರನ್ನ ದಾಖಲಿಸಿ ಇಲಾಖೆಯ ಮೊರೆ ಹೋಗಿ, ನೀವು ಸಂಘಟನೆ ಮೊರೆ ಹೋಗಿ ಖಂಡಿತವಾಗ್ಲೂ ನಿಮಗೆ ಆ ನ್ಯಾಯವನ್ನು ಕೇಳಬಹುದು. 2ನೇ ಅಂಶ ತುಂಬಾ ಇಂಪಾರ್ಟೆಂಟ್ ನೋಡಿ. ಇವತ್ತಿನ ದಿನ ಶಾಲೆ ಬರೀ ನಾವು ಮಾತನಾಡಿದಾಗ ಸಂಬಳ ಜಾಸ್ತಿ ಮಾಡ್ತಾರ, ಇನ್ನೊಂದು ಮತ್ತೊಂದು ಅಂತಲ್ಲ. ನಾನು ಬೆಳಗ್ಗೆ ಟಾಯ್ಲೆಟ್ ರೂಮಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ ಏನೆಲ್ಲ ಎಕ್ಸ್ಪೆಂಡಿಚರ್. 49 ಎಕ್ಸ್ಪೆಂಡಿಚರ್, ಸ್ಯಾಲ್ರಿ ಬಿಟ್ಟರೆ 48 ಎಕ್ಸ್ಪೆಂಡಿಚರ್. ಅದರಲ್ಲಿ ಟೀಚರ್ ಸ್ಯಾಲ್ರಿ ಬಿಟ್ಬಿಟ್ಟಿದ್ದಾರೆ. ಟೀಚರ್ ಸ್ಯಾಲ್ರಿ ಬಿಟ್ಟು ನಾನು 48 ಹೇಳ್ತಾ ಇದ್ದೀನಿ, 49 ನಿಮಗೆ ಕೊಡ್ತೀನಿ ಬೇಕಾದ್ರೆ. ಇದು ಮೇಲ್ನೋಟಕ್ಕೆ ಇರ್ತಕ್ಕಂಥ ಖರ್ಚು ವೆಚ್ಚ. ಇಲ್ಲಿಂದ 10-12 ವರ್ಷದ ಹಿಂದೆ ಕೇವಲ ಒಂದು 8-10 ಅಂಶದಲ್ಲಿ ಒಂದು ಶಾಲೆಯನ್ನು ನಡೆಸಬಹುದಾಗಿತ್ತು. ಇವತ್ತು ಯಾವ ರೀತಿಯಾಗಿದೆ ಅಂದ್ರೆ, ಪ್ರತಿ ವರ್ಷ ಆರ್ಥಿಕವಾಗಿ ಪ್ರತಿಯೊಂದು ಇಲಾಖೆ, ಬರೀ ಶಿಕ್ಷಣ ಇಲಾಖೆ ಅಲ್ಲ, PWD ಇರ್ಬೋದು, ಫೈರ್ ಸೇಫ್ಟಿ ಇರ್ಬೋದು, ನಾನು ಹೇಳ್ತಾ ಹೋದ್ರೆ PF, ESI, ಪ್ರೊಫೆಷನಲ್ ಟ್ಯಾಕ್ಸು, ಕಂಪ್ಲೀಟ್ ಟ್ಯಾಕ್ಸ್ ಸೆಗ್ಮೆಂಟ್ ಅಂತೂ ಯಾವ ತರ GST ಕೂಡ ಬೀಳ್ತಾ ಇದೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸುತ್ತೋಡ್ದು ಎಲ್ಲೋ ಒಂದು ಕಡೆ ಶಾಲೆ ಮುಖಾಂತರ ಕೂಡ ಸೋರ್ಸು ಸರ್ಕಾರಕ್ಕೆ ಹೋಗೋ ರೀತಿಯಲ್ಲಿ ಎಲ್ಲಾ ಇಲಾಖೆ ಸೇರಿ ಮಾಡಿದಾಗ ಶಾಲೆ, ಕರೆಂಟು ಕಮರ್ಷಿಯಲ್, ನೀರು ಕಮರ್ಷಿಯಲ್, ಬರೀ ಗಾಳಿ ಒಂದು ಬಿಟ್ಟಿದ್ದಾರೆ, ಇನ್ನೂ ಟ್ಯಾಕ್ಸ್ ಹಾಕಿಲ್ಲ. ಈಗ ನಾವು ಆಕ್ಸಿಜನ್ ಸಿಲಿಂಡರ್ ಇಟ್ಟರೆ ಅದಕ್ಕೊಂದು ಅಲ್ಲ ನಮ್ಮ ಸ್ಕೂಲಲ್ಲೂ ಇಟ್ಟಿದೀವಿ ಆಕ್ಸಿಜನ್ ಸಿಲಿಂಡರ್, ಅದಕ್ಕೊಂದು ಕಟ್ತೀವಿ. ಬಿಟ್ರೆ ಇಂಥ ಪರಿಸ್ಥಿತಿ ಉದ್ಭವ ಆಗಿರೋದು ಇದು ದುರಂತವೇ. ಆಮೇಲೆ ವಾಹನದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ತುಂಬಾ ಇಂಪಾರ್ಟೆಂಟ್. ವಾಹನದಲ್ಲಿ ಡೀಸೆಲ್ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೇವೆ. ದಯವಿಟ್ಟು ಅದನ್ನ ಹೊರತುಪಡಿಸಿ ಯೋಚನೆ ಮಾಡಿ. ನಮ್ಮ ಸಂಸ್ಥೆಗಳು ನೋಡಿ, ಪ್ರೈವೇಟ್ ವಾಹನಗಳಿಗೂ ಶಾಲೆ ವಾಹನಗಳಿಗೂ, ಅದರಲ್ಲೂ ನಮ್ಮಲ್ಲಿ ಕೂಡ ಇರೋದ್ರಿಂದ ನಾನು ಇದು ಹೇಳ್ತಾ ಇದ್ದೀನಿ, ಇನ್ಸೂರೆನ್ಸ್ ಟ್ಯಾಕ್ಸ್ 4 ಫೋಲ್ಡ್ ರೈಸ್ ಮಾಡಿದ್ದಾರೆ ಹೋದ ವರ್ಷ. ಅದರ ಜೊತೆಗೆ ರೈಟ್, ನಾನು ರವಿಕುಮಾರ್ ಅವ್ರ ಹತ್ರ ಮಾತನಾಡ್ತೀನಿ. ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರು ಏನೇನ್ ಮಾತನಾಡಿದ್ರು ಗೊತ್ತಾ? ಒಂದಲ್ಲ 49 ಲಿಸ್ಟ್ ನಿಮ್ಗೆ ಕೊಡ್ತೀನಿ ಮೇಡಮ್ ಅಂತ ಹೇಳಿದ್ರೆ, ಕ್ವಾಲಿಟಿ ಇದೆ, ಯುಟಿಲಿಟಿಯ ಸರ್ವಿಸ್ ಇರುತ್ತೆ, ಆಮೇಲೆ ಸ್ಯಾಲರಿ ಇದೆ, ಆಮೇಲೆ ಏನೇನೋ ಅಪ್ಗ್ರೇಡೇಷನ್ ಗಳಿರುತ್ತೆ. ಇದಕ್ಕೋಸ್ಕರ ಬೇಕು ನೀವು ಈಗ ಮೇಡಮ್ ಅವರೇ, ನಮ್ಮಲ್ಲಿ ಇಲಾಖೆನಲ್ಲಿ ಒಂದು ಸುತ್ತೋಲೆ ಇದೆ. ಈಗ ಶಾಲೆಯ ಶುಲ್ಕವನ್ನ ನಿಗದಿ ಮಾಡೋದಕ್ಕೆ ಶಾಲೆಯ ಆಡಳಿತ ಮಂಡಳಿಗಳಿಗೆ ಸರ್ಕಾರ ದತ್ತವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಆದರೆ RTE ಕಾಯ್ದೆ ಸೆಕ್ಷನ್ 2B ಪ್ರಕಾರ ಇವ್ರು ಯಾವುದೇ ಕ್ಯಾಪಿಟೇಷನ್ ಡೊನೇಷನ್ ಅನ್ನ ಇದು ನಿಷೇಧ ಮಾಡ್ತದೆ. ಅದ್ರ ಜೊತೆಗೆ ಇವರು ಏನು ನೋಟಿಫಿಕೇಶನ್ ಮಾಡ್ತಾರೆ ಆಸ್ ಪರ್ ದ PTA, ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಪ್ರಕಾರ ಎಷ್ಟು ಖರ್ಚು ಬರ್ತದೆ ಒಂದು ಅಕಾಡೆಮಿಕ್ ಇಯರ್ ನಡೆಸೋದಕ್ಕೆ, ಪ್ರತಿಯೊಂದು ಸೀಮೆ ಸುಣ್ಣು ಖರ್ಚು ಮಾಡಿದ್ರು ಕೂಡ ಇವ್ರು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಅದ್ರ ಲಿಸ್ಟನ್ನು ಇವರು ನೋಟಿಫಿಕೇಶನ್ ಮಾಡಿ ಅವರು ಫಸ್ಟು ವೆಬ್ಸೈಟಲ್ಲಿ ಹಾಕಬೇಕು, ನೋಟಿಸ್ ಬೋರ್ಡಲ್ಲಿ ಹಾಕಬೇಕು. ಅದ್ರ ಜೊತೆಗೆ ನಮ್ದು SATS ಇದೆ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಗೌರ್ಮೆಂಟ್. ಯು ಆರ್ ದ ರೈಟ್ ಪರ್ಸನ್ ಅಂತ ಅನ್ಸುತ್ತೆ ನನಗೆ. ಇವಾಗ ಎಲ್ಲಾ ಕಡೆನೂ ಪ್ಯಾರೆಂಟ್ಸ್ ಆಗಿ ಟೀಚರ್ನ ಕಮಿಟಿ ಇದೆಯಾ? ಫೀಸ್ ರೈಸ್ ಮಾಡೋದಕ್ಕೂ ಮುಂಚೆ ಒಂದು ಮಾತುಕತೆ ಆಗುತ್ತಾ, ಸಭೆ ಆಗುತ್ತಾ? ಇದಾಗ್ತಾ ಇದೆಯಾ ಹೇಳಿ ಸರ್? ಅದೇನಾಗುತ್ತೆ, ಕೆಲವರು ನಾಮಕಾವಸ್ಥೆಗೋಸ್ಕರ ಅವ್ರಿಗೆ ಬೇಕಾದವರೊಬ್ಬರನ್ನ ಆಯ್ಕೆ ಮಾಡ್ಕೋತಾರೆ. ಆದ್ರೆ ಯಾವುದೇ ಮೀಟಿಂಗ್ ನೋಟಿಫಿಕೇಶನ್ ಮಾಡಿರೋದು, ಅಧಿಸೂಚನೆ ಹೊರಡಿಸೋದು ಇದುವರೆಗೂ ನೋಟಿಸ್ ಬೋರ್ಡಲ್ಲಿ ಆಗ್ತಾ ಇಲ್ಲ. ಈಗ ಸ್ಯಾಟ್ಸ್ ಒಳಗಡೆ ಇವರು 100 ಐಟಮ್ ಖರ್ಚು ಮಾಡಲಿ ಮೇಡಮ್, ಇವ್ರು 40 ಐಟಮೇ ಬೇಡ, 100 ಐಟಮ್ ಖರ್ಚು ಮಾಡಿದ್ರು ಕೂಡ
ಸ್ಪಷ್ಟವಾಗಿ ಪೋಷಕರಿಗೆ ಗೊತ್ತಾಗಬೇಕು ಏನು Right, ಖರ್ಚಾಗ್ತಾ ಇದೆ, right. ಹೌದು. ನಾವು ಯಾವ್ದ್ಯಾವ್ದಕ್ಕೆ ಏನೇನು ಖರ್ಚು ಮಾಡ್ತಾ agreeable. ಇದ್ದೀವಿ. ಈಗ ನಾವು ಟ್ಯೂಷನ್ ಫೀಸು, ಟರ್ಮ್ ಫೀಸು, ಸ್ಪೆಷಲ್ ಡೆವಲಪ್ಮೆಂಟ್ ಫೀಸು ಕೇಳ್ತೀನಿ, ಡೀಟೇಲ್ ಆಗಿ ನಿಮ್ಮ ಹತ್ರ ಕೇಳ್ತಾ ಹೋಗ್ತೀನಿ. ರವಿಕುಮಾರ್ ಅವರೇ, 2 ರೂಪಾಯಿ ಡೀಸೆಲ್ ಜಾಸ್ತಿ ಆಯ್ತು, ನೀವು ಎಷ್ಟು ಜನ ಬರ್ತಾರೆ ಒಂದು ಬಸ್ ನಲ್ಲಿ? ಮಕ್ಳು ಒಂದು 20 ಜನ, 17 ಜನ ಕೆಪಾಸಿಟಿ ಅಂತ ಅನ್ಕೊಳ್ಳಿ, ಸ್ಕೂಲ್ ಬಸ್ ಅಂತ ಹೇಳಿದ್ರೆ ನೀವು ತಲೆಗೆ 100 ರೂಪಾಯಿ ಹಾಕ್ಬಿಟ್ರೆ ಡೀಸೆಲ್ 2 ರೂಪಾಯಿ ಜಾಸ್ತಿ ಇದು ಕನ್ಫ್ಯೂಸ್ ಮಾಡ್ಕೊಂತ ಇದೀರಾ, ಇದನ್ನ ತಿಳ್ಕೊಳ್ಳಿ. ಹಾ, ಸ್ಕೂಲ್ ಬಸ್ ಅಂದ ತಕ್ಷಣ ಎಲ್ಲಾ ಸ್ಕೂಲ್ ಬಸ್ ಆಗಲ್ಲ. 3 ಕ್ಯಾಟಗರಿ ಇದೆ. ಒಂದು ಸ್ಕೂಲ್ ನೋಡ್ದೇನೆ ಆಡಳಿತ ಮಾಡಿದೆ ಬಸ್ ಇದೆ. ನೆಕ್ಸ್ಟ್ ಬಂದು ಸ್ಕೂಲ್ಗಳಿಗೆ ಬಂದು ಟ್ರಾವೆಲ್ಸ್ ಅವ್ರು ಹಾಕಿರ್ತಾರೆ, ಈ ಟ್ರಾವೆಲ್ಸ್ ಕಾಂಟ್ಯಾಕ್ಟ್ ಕ್ಯಾರೇಜ್ ಅಲ್ಲಿ ಓಡಿಸ್ತಾ ಇರ್ತಾರೆ. 3ನೇದು ಬಂದು ನಮ್ಮ ಪ್ರೈವೇಟ್ ಇದೆ. ನಾವು ಪ್ರೈವೇಟ್ ಅವರು ಏನಿದ್ರೆ ಪ್ರತಿ ವರ್ಷ 2ರಿಂದ 3% ಇನ್ನೊಂದು ಪೇರೆಂಟ್ಸೇ ನಮಗೆ ಇದು ಮಾಡಿದ್ದಾರೆ. ನಮಗೆ ಸೆಪ್ಟೆಂಬರ್ 11ರಲ್ಲಿ ನಾವು ಹೋರಾಟ ಮಾಡಿದಾಗ ಇವತ್ತರೆಗೂ 25-30 ವರ್ಷದಿಂದ ನಮ್ಗೆ ಪರ್ಮಿಟ್ ಸಿಕ್ಕಿರಲಿಲ್ಲ. ಈಗ ಪರ್ಮಿಟ್ ಸಿಕ್ಕಿದೆ. ನಾವು ಅವತ್ತು ಇದು ಸ್ಕೂಲ್ ಕ್ಯಾಬ್ ಪರ್ಮಿಟ್ ಅಂತ ಪ್ರೈವೇಟ್ ಗಾಡಿಗಳಿಗೆ ಇವಾಗ ಟಿ ಇದೆಲ್ಲ ಓಡಾಡುತ್ತಲ್ಲ, ಅದಕ್ಕೆಲ್ಲ ಪರ್ಮಿಟ್ ಸಿಕ್ಕಿದೆ. ಅದಕ್ಕೆ ತುಂಬ ಹೋರಾಟ ಮಾಡಿದಾಗ ಇವರು ಸಪೋರ್ಟ್ ಮಾಡಿದ್ರು, ಪೋಷಕರು ಸಪೋರ್ಟ್ ಮಾಡಿದ್ರು. ಪೋಷಕರಿಲ್ದಂಗೆ ನಾವು ಹೆಂಗಿರೋಕ್ಕಾಗತ್ತೆ? ಅವ್ರ ಸಪೋರ್ಟ್ ನಮಗೆ ಕೊಟ್ಟಿರೋದಕ್ಕೆ ಅಲ್ವಾ. ನಾವು ಒಂದೇ ಸಲ ನಾವು 300 ರೂಪಾಯಿ, 500 ರೂಪಾಯಿ, 3000 ಆ ತರ ಜಾಸ್ತಿ ಅಲ್ಲ, ಏನ್ ಗೊತ್ತಾ, ಈ ಹೆಣ್ಮಕ್ಳೆಲ್ಲ ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ಮಾಡಿ ಇಟ್ಟು ಬಾಕ್ಸ್ ಹಾಕೊಂಡು ಆ ಮಕ್ಳನ್ನ ಸ್ಕೂಟಿಯಲ್ಲಿ ಮುಂಭಾಗ ಕೂರಿಸ್ಕೊಂಡು ಓಡಿಸೋದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಸರ್. ಯಾಕೆ? ದೇ ಕಾಂಟ್ ಅಫೋರ್ಡ್, ಮಾಡಕ್ ಆಗ್ತಾ ಇಲ್ಲ. ಎಲ್ಲರೂ ವಾಹನದಲ್ಲಿ ಬರೋದು ಇಲ್ಲ, ಬರೋದೇ 4ರಿಂದ 5% ಮಾತ್ರ ವಾಹನಗಳನ್ನ ಅವಲಂಬಿತ ಆಗಿರೋದು. ಅದೇ RTE ಅಡಿಯಲ್ಲಿ ಅದಕ್ಕೋಸ್ಕರನೇ ಕಾಯ್ದೆಯಲ್ಲಿ 1 ಕಿಲೋಮೀಟರ್ 3 ಕಿಲೋಮೀಟರ್. ಇವತ್ತು ಯಾವ ಪಾಲಕ ಪೋಷಕರು ಅದನ್ನ ಪಾಲಿಸ್ತಾ ಇದ್ದಾರೆ? 25 ಕಿಲೋಮೀಟರ್ ಆಚೆನೆ ಶಾಲೆನ ಆಯ್ಕೆ ಮಾಡ್ಕೊಂತೀರಾ. ಅದನ್ನು ಕೂಡ ಪೇರೆಂಟ್ಸ್ ಅರ್ಥ ಮಾಡ್ಕೊಂಡು ತಮ್ಮ ಮನೆ ಹತ್ರ ಇರ್ತಕ್ಕಂತ ಒಳ್ಳೆ ಶಾಲೆಗೆ ಸೇರಿಸಬೇಕಲ್ವಾ? ಅದೇ ಪ್ರಶ್ನೆ ಬರುತ್ತೆ, ಎಲ್ಲಿ ಅವ್ರಿಗೆ ಫೀಸ್ ಅನುಕೂಲ ಆಗುತ್ತೆ ಅದನ್ನೇ ಅವ್ರು ಆಯ್ಕೆ ಮಾಡ್ತಾರೆ. ಯಾವ ಸ್ಕೂಲ್ಗೆ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡಕ್ ಆಗಲ್ಲ. ನಿಖಿತಾ ಅವ್ರು ಇದಾರೆ ಲೈವ್ ನಲ್ಲಿ. ನಿಖಿತಾ ಅವರೇ, ಅಡುಗೆ ಮನೆಗೆ ಹೋದ್ರೆ ಮಾತ್ರ ಶಾಕ್ ಸಿಗ್ತಾ ಇತ್ತು ಮುಂಚೆ, ಈಗ ಎಲ್ಲಾ ಕಡೆನೂ ಮಗು ಸ್ಕೂಲ್ ಬಸ್ ಹತ್ತಿದ್ರು ಶಾಕು, ಸ್ಕೂಲ್ ಒಳಗಡೆ ಕೂತ್ರು ಶಾಕು. ಏನ್ ಅನಿಸ್ತಾ ಇದೆ? ನಿಖಿತಾ ಅವ್ರ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ಬೇಡಿ. ಆಕ್ಚುಲಿ ಇದು ಫೀಸ್ ತುಂಬಾನೇ ಕ್ಯಾನ್ ಯು ಹಿಯರ್ ಮೀ? ಯೆಸ್ ಯೆಸ್ ಯೆಸ್, ಕೇಳಿಸ್ತಾ ಇದೆಯಾ? ಆಡಿಬಲ್. ಎಸ್, ಇವಾಗ ಟ್ರಾನ್ಸ್ಪೋರ್ಟೇಷನ್ ಫೀಸ್ ತುಂಬ ಜಾಸ್ತಿ ಆಗಿದೆ, ಸ್ಕೂಲ್ ಫೀಸ್ ಜಾಸ್ತಿ ಆಗಿದೆ, ಯೂನಿಫಾರ್ಮ್, ಎವ್ರಿಥಿಂಗ್, ಡೀಸೆಲ್ ಪ್ರೈಸ್ ತುಂಬ ಹೈಕ್ ಮಾಡಿದ್ದಾರೆ. ಸೊ ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಐ ಥಿಂಕ್ ಸರ್ಕಾರ ಶುಡ್ ಟೇಕ್ ಸಮ್ ಆ್ಯಕ್ಷನ್. ತುಂಬಾ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಸೊ ಯೂನಿಫಾರ್ಮ್ ಫೀಸು, ಟ್ರಾನ್ಸ್ಪೋರ್ಟೇಷನ್ ಫೀಸು ಜಾಸ್ತಿ ಮಾಡಿದ್ದಾರೆ. ಮತ್ತೆ ಇವಾಗ ನ್ಯೂ ಅಡ್ಮಿಷನ್ ಅವ್ರಿಗೆ ಸ್ಕೂಲ್ ಫೀಸ್ ಇವಾಗ ನೇರ ಪೋಷಕರ ಹತ್ರನೇ ಕೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳ ಫೀಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಟೀಚರ್ಸ್ ಹಾಗೆ ಪೇರೆಂಟ್ಸ್ ಕಮಿಟಿಯ ಮೀಟಿಂಗ್ ಆಗಿದೆಯಾ? ನಿಮ್ಮನ್ನ ಕರೆದು ಈ ರೀತಿಯಾಗಿ ಇಷ್ಟು ಪರ್ಸೆಂಟೇಜ್ ಇದಕ್ಕೆ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರಾ? ಆ ಥರದ್ದೇನಾದ್ರೂ ಆಗಿದೆಯಾ? ಇಲ್ಲ, ಈ ಥರ ಏನು ಕಮಿಟಿ ಮಾಡಿಲ್ಲ, ನಮ್ಗೇನು ಕರೆದಿಲ್ಲ, ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ. ಡೈರೆಕ್ಟ್ ನಮ್ಗೆ ಇನ್ಫಾರ್ಮೇಷನ್ ಬರುತ್ತೆ, ಇಷ್ಟು ಪೇ ಮಾಡಬೇಕು, ಇಷ್ಟು ಫೀಸ್ ಹೈಕ್ ಆಗಿದೆ, 10% ಇನ್ಕ್ರೀಸ್ ಆಗಿದೆ, ಅದು ಇದು ಅಂತ ನಮ್ಗೆ ಮೆಸೇಜ್ ಬರುತ್ತೆ ಅಷ್ಟೇ. ವಿ ಹ್ಯಾವ್ ಟು ಜಸ್ಟ್ ಗೋ ಅಂಡ್ ಪೇ. ಎಸ್ ಶಶಿಕುಮಾರ್ ಸರ್, ನಾನು ಇದನ್ನೇ ಹೇಳಿದ್ದು, ಒಂದು ನೋಟಿಸ್ಗೂ ತರೋದಿಲ್ಲ. ಇದು ಹೆಂಗಂತ ಹೇಳಿದ್ರೆ ಕಮರ್ಷಿಯಲ್ ಆಯ್ತು, ನಾವು ಹೇಳಿದ್ದೆ, ನಾವು ಕೇಳಿದ್ದೆ ಅನ್ನೋ ತರ. ಅಲ್ಲ, ಹೇಳ್ತೀನಿ. ಇಲ್ಲಿ ಯೋಗಾನಂದ್ ಒಂದು ಆರ್ಡರ್ ಇಟ್ಕೊಂಡು ಹೇಳಿದ್ರಲ್ಲ, ಇವತ್ತಿನ ದಿನ ಈ ರಾಜ್ಯದಲ್ಲೆಲ್ಲ ಸಂವಿಧಾನ ಪೀಠ ಸ್ಪಷ್ಟವಾಗಿ ಹೇಳಿದೆ, ಇವತ್ತು ಆಯಾ ಶಾಲೆಯ ಶುಲ್ಕ ಆಯಾ ಶಾಲೆ ನಿರ್ಧರಿಸೋದು ನಂಬರ್ 1. ಆದರೆ ಎಕ್ಸಾರ್ಪಿಟೆಂಟು ಕಮರ್ಷಿಯಲೈಸ್ ತೆಗೆದುಕೊಂಡ್ರೆ, ಅವ್ರು 10 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ತೆಗೆದುಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಆ ಪಾಲಕ ಪೋಷಕರಿಗೆ ದೂರು ಕೊಡೋದಕ್ಕೆ ಅವಕಾಶ ಇದೆ. 3ನೇ ಅಂಶ, ನಾವು ವಾಟ್ ಇಸ್ ದ ಸೊಲ್ಯೂಷನ್ ಸರ್? ಸೊಲ್ಯೂಷನ್ ನಾನೇ ಹೇಳ್ತಾ ಇದ್ದೀನಲ್ಲ, ಸೊಲ್ಯೂಷನ್ ಸರ್ಕಾರ ದೂರು ಕೊಟ್ಟ ಮೇಲೆ ವಾಟ್ ನೆಕ್ಸ್ಟ್ ಅಂತ. ದಟ್ ಹ್ಯಾಸ್ ಟು ಬಿ ಸ್ಕ್ರೂಟನೈಸ್. ಇಲ್ಲಿ ನೋಡಿ ಏನಾಗ್ತಾ ಇದೆ, ಕೆಲ ಶಿಕ್ಷಣ ಸಂಸ್ಥೆಗಳು, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಮುಚ್ಚುಮರೆ ಏನಿಲ್ಲ, ಪ್ರತಿಷ್ಠಿತ ಶಾಲೆ, ನಾನು ಪ್ರತಿಷ್ಠಿತ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡು ಹೋದಾಗ ಅಲ್ಲಿ ಕೇಳೋಂಥ ಸಾಮರ್ಥ್ಯನೂ ಆ ಪಾಲಕ ಪೋಷಕರಿಗೆ ಇರಬೇಕು, ಭಯ ಬೀಳ್ತಾರೆ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನೋಪಲಿ ಮಾಡಿ ಇಂಥದೇ ತಗೊಬೇಕು, ಇಂಥ ಬ್ರ್ಯಾಂಡೇ ತಗೊಬೇಕು ಅನ್ನತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವೆಲ್ಲವೂ ಒಪ್ಪುವಂಥದ್ದಲ್ಲ. ನೋಡಿ, 1ನೇ ಕ್ಲಾಸ್ ಮಗುಗೆ 8ರಿಂದ 10,000 ಪುಸ್ತಕ ಕೊಟ್ಟರೆ ಗುಣಮಟ್ಟ, ಹೆಚ್ಚು ಶುಲ್ಕ ಕಟ್ಟಿದ್ರೆ ಗುಣಮಟ್ಟ ಅನ್ನೋಂಥ ಪರಿಕಲ್ಪನೆ ಮೊದಲು ಬಿಡಬೇಕು, ನಾಗರಿಕತೆ ಕೂಡ. 3ನೇ ಅಂಶ, ಯಾವ ಶಾಲೆಯಲ್ಲಿ ಎಕ್ಸಾರ್ಬಿಟೆಂಟ್. ಇನ್ನೊಂದು ಯೋಗಾನಂದ್ ಹೇಳಿದ್ರು, ಇದು ಸತ್ಯ, ಆದರೆ ನಾನು ಅದಕ್ಕೆ ಒಂದು ಆಕ್ಷೇಪವನ್ನು ಇಡ್ತಾ ಇದ್ದೀನಿ. ಈ ಶಿಕ್ಷಣ ಇಲಾಖೆ ವೆಬ್ಸೈಟಲ್ಲಿ ಘೋಷಣೆ ಮಾಡಬೇಕಾದ್ರೆ ಕ್ವಾಶ್ ಆಗಿ
ಆಗಿರ್ತಕ್ಕಂಥ ಆರ್ಡ್ರಿಗೆ ಫಾರ್ಮುಲಾವನ್ನು ಹಾಕಿದ್ದಾರೆ. ನೀವು ಆ ಕಡೆ ಸಾಯಲೂಬಾರ್ದು ಬದುಕಲೂಬಾರ್ದು ಘೋಷಣೆ ಮಾಡೋಕೆ ಆಗದೆ ಇರುವಂತ ಫಾರ್ಮುಲಾವನ್ನ ಹಾಕಿದ್ದಾರೆ. ಸ್ಯಾಲರಿ ಪ್ಲಸ್ 100% ನಿಗದಿಪಡಿಸಿ ಹಾಕಿದ್ದಾರೆ. ದಟ್ ಹಸ್ ಬಿನ್ ಫಾಸ್ಟ್. ಆದ್ರೆ ಸಮಸ್ಯೆ ಖಂಡಿತವಾಗ್ಲು ಅದನ್ನ ನಾವು ಸರಿಪಡಿಸ್ಕೊಟ್ರೆ ಇವತ್ತು ಎಲ್ಲರೂ SITS ಅಲ್ಲಿ ಆಗ್ತಾರೆ. 1983 ಆಕ್ಟ್ ಸೆಕ್ಷನ್ 48 ಇವರೆಲ್ಲ ಚಾಲೆಂಜ್ ಮಾಡಿದ್ರು. ಹೈಕೋರ್ಟ್ ಅಲ್ಲಿ ಇವರಿಗೆ ಗೆಲುವು ಸಿಕ್ಕಿತ್ತು. ಇಮಿಡಿಯೇಟ್ ಆಗಿ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ SLP ಫೈಲ್ ಮಾಡಿದೆ. ಸುಳ್ಳು ಅದು. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿರುವಂತ ಕೇಸೇ ಬೇರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇಂಟೀರಿಯಂ ಸ್ಟೇ ಕೊಟ್ಟು ಆಮೇಲೆ RTE ಸೆಕ್ಷನ್ 2 ಯಾವ ಕೇಸು ಏನು ಅಂತ 48 ಇಲ್ಲ. ಈಗ ಮೇಡಮ್ ಅದಾದ್ಮೇಲೆ ಸರ್ಕಾರ ಸೆಕ್ಷನ್ 2B ಆರ್ಡರ್ ನ ಇಂಪ್ಲಿಮೆಂಟ್ ಮಾಡಿದೆ. ಆದ್ರೆ ಈವನ್ ಸಿಂಗಲ್ ಶಾಲೆಗಳು ಕೂಡ ಇದನ್ನ ಪಾಲನೆ ಮಾಡ್ತಾ ಇಲ್ಲ. ಇದು ಮಾತಾಡ್ಬೇಕಾದ್ರೆ ನೀವು ಹೇಳಿದ್ರೆ ಎಲ್ಲಾ ಕಡೆನೂ ಇದೆ. ಟೀಚರ್ಸ್ ಹಾಗೆ ಪೇರೆಂಟ್ಸ್ ಕಮಿಟಿ ಮೀಟಿಂಗ್ ಆಗುತ್ತೆ. ಏನ್ ರೈಸ್ ಆಗ್ತಾ ಇದೆ, ಏನು ಪೋಷಕರೇ ಲೈವ್ ನಲ್ಲಿ ಇದ್ದಾರೆ. ಯು ಶುಡ್ ಹಿಯರ್ ಅಸ್. ನಾನೇನ್ ಹೇಳ್ತಾ ಇದ್ದೀನಿ, ಅವ್ರು ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಕೇಸನ್ನ ಇನ್ನೊಂದ್ಸಲ ಪರಿಶೀಲನೆ ಮಾಡಿ. ನಮ್ದೇ ಕೇಸು, ನಮಗೆ ಇವತ್ತವರೆಗೂ ಯಾವ್ದು ನೋಟಿಸು ಬಂದಿಲ್ಲ, ಏನಿಲ್ಲ. ಸುಮ್ಮನೆ ಸುಳ್ಳು ಇಲ್ಲಿ ಕೂತ್ಕೊಂಡು ಹೇಳೋದಲ್ಲ. ಆದ್ರೆ ನಾವು ಗೆದ್ದಿರ್ತಕ್ಕಂಥ ಕೇಸಿಗೆ ಅಪೀಲು ಹೋಗಿಲ್ಲ, ಇದು ಮಾಡಿಲ್ಲ. ಆ ಕೇಸು ಫ್ಯಾಕ್ಚುಯಲ್ ಎರರ್ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಆಗಿರೋದು. ಅದು ಎಜುಕೇಶನ್ ಆಕ್ಟ್ ಗೆ ಸಂಬಂಧಪಟ್ಟಿರೋದು. ನಂಬರ್ 2 ಸರ್, ಸ್ಕೂಲ್ ಅಂತ ಹೇಳಿದ್ರೆ ಸ್ಕೂಲ್ ಅಲ್ಲಿರೋ ಮ್ಯಾನೇಜ್ಮೆಂಟ್ ಹಾಗೆ ಪೇರೆಂಟ್ಸ್ ಒಂದು ಕುಟುಂಬ ತರ ಇರ್ತೀವಿ. ಖಂಡಿತ. ಅಲ್ಲಿ ಈಗ ನಾನೇ ನನ್ನ ಶಾಲೆ ಉದಾಹರಣೆ ಹೇಳ್ಬಿಡ್ತೀನಿ. ಆದಾಗ ನೀವು ಕೇಳಲೇಬೇಕು. ಒಂದ್ ನಿಮಿಷ ಸರ್, ಇವಾಗ ಸೊಲ್ಯೂಷನ್ ಬಗ್ಗೆ ಮಾತನಾಡಿದ್ರೆ ಟೈಮ್ ಇಲ್ಲಲ್ಲ. ಸೊ ಅಲ್ಲಿ ಪೇರೆಂಟ್ಸ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದಾಗ ಸೊಲ್ಯೂಷನ್ ನಮ್ ಕಡೆಯಿಂದ ಏನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕು. ನೀವೇನ್ ಹೇಳ್ತೀರಾ? ಏನು ಏನು ಆಪ್ಷನ್? ನಾನು ಇಲ್ಲಿ ಶಾಲೆ ಪರ ಮಾತಾಡ್ತಾ ಇಲ್ಲ. ಒಂದ್ ನಿಮಿಷ, ಶಾಲೆ ಪರ ಮಾತಾಡ್ತಾ ಇಲ್ಲ. ಇವತ್ತು ಕೂಡ ನಮ್ಮ ಸದಸ್ಯ ಶಾಲೆಗೆ ಹೇಳಿರೋದಿಷ್ಟೇ, ಎಲ್ಲೆಲ್ಲಿ ಸಾಧ್ಯ ಆಗತ್ತೆ ಕಡಿತ ಮಾಡಿ. 8ರಿಂದ 10-12%, 15% ಗಿಂತ ಜಾಸ್ತಿ ಮಾಡಬೇಡಿ. ಮೂರನೇದು, ನನ್ನ ಶಾಲೆ ಉದಾಹರಣೆ ಇವತ್ತು 20,000ದಿಂದ 40,000 ಮಾಡಬೇಡಿ ಅಂತ ಹೇಳಿದ್ರೆ ಕೇಳೋರು ಯಾರು? ಒಂದು ಅಲ್ಲಲ್ಲ ನೋಡಿ, ಎಲ್ಲಿ ಯಾರು ಕೇಳಲ್ಲ, ಯು ಹ್ಯಾವ್ ಗಾಟ್ ದ ಪವರ್ ಟು ಕ್ವಶನ್ ದಾಟ್. ನಾನು ಅದನ್ನು ಹೇಳ್ತಾ ಇದ್ದೀನಿ ಪೇರೆಂಟ್ಸ್ಗೆ, ಕಮ್ ವಿತ್ ದ ಶಾಂಪಲ್, ಕಮ್ ವಿತ್ ದ ಟ್ರೂತ್. ನೀವು ಗಾಳಿಲ್ ಗುಂಡಾಡ್ಸೋದು ಬೇಡ, ಗಾಳಿಲ್ ಗುಂಡಾಡ್ಸೋದು ಬೇಡ. ನಾವ್ ಹೇಳ್ತೀವಿ ಪ್ಲೀಸ್ ಫೈಲ್ ಅ ಕಂಪ್ಲೇಂಟ್. ಕಡೆಯಲ್ಲಿ ಒಂದು ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ 8 ಜನ ಬರಲ್ಲ. ಭಯ, ನಾಳೆ ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೋ ಸ್ಕೂಲ್ ಒಳಗಡೆ ಅಂತ. ಇಲ್ಲಿ ಭಯದ ಪ್ರಶ್ನೆ ಯಾಕೆ ಅಂದ್ರೆ, ನೀವು ಆಯ್ಕೆ ಮಾಡಿರ್ತಕ್ಕಂಥ ಶಾಲೆಗಳು ಅಲ್ಲಿ ಆತರ ಎಕ್ಸಾಮ್ ನಾನು ಕೇಳ್ತಾ ಇದ್ದೀನಲ್ಲ, 1.5 ಲಕ್ಷ 2 ಲಕ್ಷ 1ನೇ ಕ್ಲಾಸಿಗೆ ಬನ್ನಿ. ರಾಜ್ಯದಲ್ಲಿ ಇದೊಂದು ಇಷ್ಟು ಲಕ್ಷ ಕ್ವಾಲಿಟಿ ಅಂದ್ರೆ ಏನು? ಕ್ವಾಲಿಟಿ ಅಂದ್ರೆ ಏನು? ಹೆವಿ ದುಡ್ಡು ತಗೊಂಡ್ರೇನಾ? ಈಗ ನೋಡಿ, 17 ರಾಜ್ಯಗಳಲ್ಲಿ, ಭಾರತ ದೇಶದಲ್ಲಿ 17 ರಾಜ್ಯಗಳಲ್ಲಿ ಶುಲ್ಕ ನಿಯಂತ್ರಣ ಕಾಯ್ದೆಯನ್ನು ಜಾರಿ ಮಾಡಲಾಗಿದೆ. ಯಾವ ಈಗ ನಾವು ಕರ್ನಾಟಕದಲ್ಲಿ ಕಳೆದ ಕೋವಿಡ್ ಆದ್ಮೇಲೆ ನಮ್ಮಲ್ಲಿ ಒಂದು ಒಳ್ಳೆಯ ಶುಲ್ಕ ನಿಯಂತ್ರಣ ಕಾನೂನು ಅಥವಾ ಕಮಿಷನ್ ತರಬೇಕು ಅಂತ ಫೈಟ್ ಮಾಡ್ತಾ ಇದೀವಿ. ಆದ್ರೆ ನೋಡಿ, ಎಲ್ಲ ಸರ್ಕಾರಗಳು ಕೂಡ ಮಂತ್ರಿಗಳ ಜೊತೆ ಮಾತಾಡ್ತೀವಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ, ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಆದ್ರೆ ಎಲ್ಲಾ ಪ್ರೈವೇಟ್ ಸ್ಕೂಲನ್ನ ಕಾರ್ಪೊರೇಟ್ ಸ್ಕೂಲ್ ಕೂಡ ರಾಜಕಾರಣಿಗಳು ಇರ್ತದಲ್ಲಿ ಇರೋದ್ರಿಂದ ಅವರು ಇಂಥ ಕಾನೂನು ತರಲಿಕ್ಕೆ ಅವರು ಹಿಂದೆ ಮುಂದೆ ನೋಡ್ತಿದ್ದಾರೆ. ನಾನು ಆ ಪ್ರಶ್ನೆ ನಿಮಗೆ ಕೇಳಬೇಕಿತ್ತು. ಪೋಷಕರು ಒಟ್ಟಾಗಿ ಏನಾದ್ರೂ ಒಂದು ಡಿಸಿಷನ್ ಬರ್ತಾರೆ ಅಂತ ಹೇಳಿದ್ರೆ ಅದನ್ನ ಕೇಳೋವಂತದ್ದು ಇದೆಯಾ? ಮ್ಯಾನೇಜ್ಮೆಂಟ್ ಗಳು ಕೇಳ್ತಾವ? ಮೇಡಮ್, ಈಗ ನೋಡಿ ಮೇಡಮ್, ಈಗ ಸರ್ಕಾರದ ನಿಯಮದ ಅಡಿನಲ್ಲೇ ಶಾಲೆ ನಡೆಸಬೇಕು ಎಲ್ಲರೂ ಕೂಡ. ಮಕ್ಕಳ ಸುರಕ್ಷತೆ ಇರ್ಬೋದು ಅಥವಾ ಶಾಲೆಯವರ ಅವರು ಕೂಡ ಶಾಲೆ ನಡೆಸೋರು ಕೂಡ ತುಂಬಾ ಕಷ್ಟ ಇದೆ, ನಾವು ಕೂಡ ನೋಡಿದೀವಿ. ಆದ್ರೆ ನಮ್ದು ನೋಡಿ, ಎಲ್ಲ ಟ್ಯಾಕ್ಸ್ ಇಂದ ಹಿಡ್ದು ಟೈರ್ ಇಂದ ಹಿಡ್ದು ಪ್ರತಿಯೊಂದು ಜಾಸ್ತಿ ಆಗಿದೆ. ಗಾಡಿ ತಗೊಂಡೋಗಿದ್ದಾರೆ, ಲ್ಯಾಪ್ಟಾಪ್ ಹಾಕಿದ್ರೆ ಇಳ್ದಂಗೆ 5,000 ರೂಪಾಯಿ, ತುಂಬಾ ದುಬಾರಿ ಇದೆ. ನಮ್ಮಲ್ಲಿ 500 ರೂಪಾಯಿ 1,000 ರೂಪಾಯಿ 10,000 ರೂಪಾಯಿ ಅವ್ರು ಕುತ್ಕೊಂಡು ಮಾತಾಡೋದ್ರಿಂದ ಅಂತ ಹೇಳಿದ್ರೆ ಮೌನ ಆಗ್ಬಿಟ್ಟಿದ್ದಾರೆ. ಆಚೆಯಿಂದ ಅವ್ರದ್ದು ಒಂದೇಟು, ಈಚೆಯಿಂದ ಇವ್ರದ್ದು ಒಂದೇಟು, ಒಂದೇ ಅಂತ ಏಟು ಕೊಡ್ತಾರೆ. ನಿಮ್ಮ ಮುಖ ಕೆಂಪಗಾಗ್ಬಿಟ್ಟಿದೆ ನಿಖಿತಾ ಅವ್ರೆ. ಬಟ್ ನಾನು ಈ ರಾಜ್ಯದ ಶಾಲೆಗಳಿಗೆ ಮನವಿ ಮಾಡ್ತೀನಿ, ಖಂಡಿತವಾಗ್ಲೂ ಎಲ್ಲಾ ನಿಖಿತಾ ಮಾತಾಡಿ ಒಂದೇ ನಿಮಿಷ. ನಿಖಿತಾ ಅವ್ರೆ ಹೇಳಿ. ಅದೇ ಇವಾಗ ಏನಾದ್ರೂ ಒಂದು ಸೊಲ್ಯೂಷನ್ ತಗೋಬೇಕು ಸರ್ಕಾರ. ದೇ ಶುಡ್ ಮೇಕ್ ಅ ಕಮಿಟಿ ಮಾಡಿ ಎಲ್ಲರಿಗೂ ನಿಖಿತಾ ಅವ್ರೆ, ಕೆಲವು ಪೋಷಕರು ಹೇಳಿರೋದು ಇಯರ್ಲಿ ಒನ್ಸ್ ಹೈಕ್ ಅದಿದ್ದೇ ಇರುತ್ತೆ, ಜಾಸ್ತಿ ಮಾಡ್ತಾರೆ. ಅದ್ರ ಮಧ್ಯೆ ಬರುತ್ತೆ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ, ಇನ್ನೊಂದೇನೋ ಲೆಕ್ಕಾಚಾರಗಳು, ಅದಕ್ಕೆ ಮತ್ತೆ ಕೇಳೋದು ಇದ್ದಿರುತ್ತೆ ಅಲ್ವಾ?
ಆನ್ಯುವಲ್ ಡೇ, ಆನ್ಯುವಲ್ ಡೇ ಡಾನ್ಸ್ ಪ್ರೋಗ್ರಾಮ್, ಅದು ಇದು ಟ್ರಿಪ್ ಎಲ್ಲ ಇರುತ್ತೆ. ಏನು ತಗೊಂಡೇ ಇರುವಂತ ಶಾಲೆಗೆ ಅಡ್ಮಿಷನ್ ಮಾಡಿ. ಅದು ಹೇಳಕ್ಕಾಗಲ್ಲ ಸರ್. ನೀವು ನಾನು ಅವಾಗ ಹೇಳಿದೆ ಪಕ್ಕದ ಮನೆ ಶಾಂತಕ ಮಗು ಯಾವ ಸ್ಕೂಲ್ ಹೋಗ್ಬೇಕು ಅಂತ ನೀವು ನಿರ್ಧಾರ ಮಾಡಬಾರ್ದು. ಇಲ್ಲ ಕ್ವಾಲಿಟಿ ಎಜುಕೇಶನ್ ಕಮ್ಮಿ ಕೊಡ್ಬೇಕು ಅಂತ ಮಾತ್ರ ಮಾತಾಡ್ಬೇಕು. ಇದನ್ನ ಒಪ್ಪಕ್ಕಾಗಲ್ಲ. ನೀವು ಡಿಸೈಡ್ ಮಾಡಕ್ ಸಾಧ್ಯನೇ ಇಲ್ಲ. ಯಾವ ಮಗು ಯಾವ ಶಾಲೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಲ್ಲ. ದೌರ್ಜನ್ಯ ಆಗುತ್ತೆ. ನೀವು ಮಾಧ್ಯಮದವರು ಅರ್ಥ ಮಾಡ್ಕೊಬೇಕು. ಇದು ದೌರ್ಜನ್ಯ. ನೀವು Nobody can decide. ನಾನ್ ಡಿಸೈಡ್ ಮಾಡ್ತಾ ಇಲ್ಲ. ರಾಜ್ಯದ ಜನ ನೋಡ್ತಿದ್ದಾರೆ. ಈಗ ನಮಗೆ ಶುಲ್ಕ ಹೆಚ್ಚಳ ಆಗ್ಲಿ ಅಥವಾ ವಾಹನ ಶುಲ್ಕ ಹೆಚ್ಚಳ ಆಗ್ಲಿ ಯಾವ್ದಾದ್ರು ಕೂಡ ಒಂದು ಸೈಂಟಿಫಿಕ್ ಆಗಿ ಆಗ್ಬೇಕು. ಈಗ ರವಿಕುಮಾರ್ ಅವರು 3 ಅಸೋಸಿಯೇಷನ್ ಇದೆ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಬ್ರು ಒಂಥರ ಹೇಳ್ತಾರೆ, ಇವ್ರು ಇನ್ನೊಂಥರ ಹೇಳ್ತಾರೆ, ಮೂರ್ದೇವ್ರು 3 ತರ ಹೇಳ್ತಾರೆ. ಈಗ ಇವ್ರದ್ದು 5-6 ಸಂಘಟನೆಗಳಿದೆ. ಈಗ ಅವರು ICSE, CBSE, IGCSE, IB ಶಾಲೆಗಳ ಒಕ್ಕೂಟ ಬಾಯಿ ಮುಚ್ಕೊಂಡಿದೆ. ಅವ್ರು ಉಸಿರೇ ಬಿಡ್ತಾ ಇಲ್ಲ, ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ನೋಡಿ, ನಾವು ಕೂಡ ಒಂದು ಸೈಂಟಿಫಿಕ್ ಆಗಿ ಎಲ್ಲ ಕೂತ್ಕೊಂಡು ಇಲಾಖೆ ಮೀಟಿಂಗ್ ಕರಿಬೇಕು. ಹೆಚ್ಚಳ ಮಾಡೋದಾದ್ರೆ ಸೈಂಟಿಫಿಕ್ ಆಗಿ ಯಾವ ಮೀಟಿಂಗ್ ಆಗಲ್ವಲ್ಲ ಸರ್, ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇದ್ದೀರಾ. ಅದು ಕಡಿವಾಣ ಹಾಕ್ಬೇಕು. ಆಮೇಲೆ ಇದನ್ನೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಿದ್ರೆ ಪೋಷಕರು ಮತ್ತೆ ನೋಡಿ ಮೇಡಮ್, ಒಂದು ಸ್ಕೂಲ್ ಮೇಲೆ ನಾವು ಆಯಾಯಿಂದ ಮ್ಯಾನೇಜ್ಮೆಂಟ್ ವರೆಗೂ ಒಂದೇ ರೀತಿಯಲ್ಲಿ ನೋಡ್ತೀವಿ. ನಾವಿವತ್ತು ಇರೋ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದೀವಿ. ಸೊಲ್ಯೂಷನ್ ಇಲ್ಲ ಅಂತ ಶಶಿಕುಮಾರ್ ಅವ್ರ ಮುಖ ನೋಡಿದ್ರೆ ನೀವು ಶಾಲೆ ಚೇಂಜ್ ಮಾಡೋದ್ರ ಬಗ್ಗೆ ಮಾತನಾಡಿದ್ರಿ. ಶಾಲೆ ಚೇಂಜ್ ಮಾಡೋದ್ರ ಬಗ್ಗೆ ಮಾತನಾಡಿದ್ರಿ. ನಮ್ಮಿಂದ ಈ ತರ ಸೊಲ್ಯೂಷನ್ ಇದೆ ಅಂತ ನೀವು ಮಾತನಾಡ್ಲಿಲ್ಲ. ಎಸ್, ಸರ್ಕಾರ, ಡಿಯರ್ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ಒಬ್ರೊಬ್ರು ಒಂದೊಂದು ಏಟ್ ಕೊಟ್ಟು ಪೋಷಕರ ಮುಖ ಕೆಂಪಗ್ ಮಾಡಬೇಡಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.